ದರ್ಶನ್ ಮತ್ತು ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿಯನ್ನ ಬಹಳ ಭೀಕರವಾಗಿ ಕೊಲೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರೇಣುಕಾ ಸ್ವಾಮಿ ಮೃತದೇಹವನ್ನ ಸಾಗಿಸುವುದಕ್ಕೆ ಅಂತ ಬಳಸಿದ್ದ ಕಾರನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಪಟ್ಟಣಗಿರಿಯ ಶೆಡ್ನಲ್ಲಿ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡುತ್ತಾರೆ. ಅಲ್ಲಿಂದ ನೇರವಾಗಿ ಸುಮನಹಳ್ಳಿಯ ಬ್ರಿಡ್ಜ್ಗೆ ತಗೋಬರೋದಕ್ಕೆ ಒಂದು ಕಾರನ್ನ ಬಳಸಿರ್ತಾರೆ. KA03MU8821 ಇದೇ ನಂಬರ್ನ ಮಹೀಂದ್ರ ಸ್ಕಾರ್ಪಿಯೋ ಕಾರು ಪುನೀತ್ MR ಅನುರ ಹೆಸರಿನಲ್ಲಿ ರಿಜಿಸ್ಟರ್ ಆಗಿದೆ. ಇದೇ ಕಾರನ್ನ ಕೃತ್ಯಕ್ಕೆ ಬಳಸಿಕೊಂಡಿದ್ರು ಆರೋಪಿಗಳು. ದರ್ಶನ್ ಫ್ಯಾನ್ಸ್ ಸಂಘದ ಅಧ್ಯಕ್ಷ ಏನಿದ್ದಾನಲ್ಲ ಆತನ ಮನೆ ಬಳಿ ಈ ಕಾರ್ ನಿಂತಿತ್ತಂತೆ. RR ನಗರದ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷನ ಮನೆ RR ನಗರದಲ್ಲಿದೆ. ಅಲ್ಲಿ ಈ ಕಾರ್ ಇತ್ತು. ಆ ಕಾರನ್ನ ಕೂಡ ಕಾಮಾಕ್ಷಿಪಾಳ್ಯ ಪೊಲೀಸರು ಸೀಸ್ ಮಾಡ್ಕೊಂಡು ತಗೊಂಬಂದು ನಿಲ್ಲಿಸಿದ್ದಾರೆ ಠಾಣೆ ಮುಂಭಾಗ. ಮೃತದೇಹವನ್ನ ಸಾಗಿಸುವುದಕ್ಕೆ ಬಳಸಿದ್ದಂತಹ ಕಾರಿದು. ಸ್ಕಾರ್ಪಿಯೋ ಕಾರನ್ನ ಸೀಸ್ ಮಾಡಿ ಠಾಣೆಗೆ ಕರೆತಂದು ನಿಲ್ಲಿಸಿದ್ದಾರೆ ಪೊಲೀಸರು. ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ RR ನಗರದಲ್ಲಿ ಆತನ ಮನೆ ಇದೆ. ಆತನ ಮನೆ ಮುಂಭಾಗದಲ್ಲಿ ಈ ಕಾರನ್ನ ನಿಲ್ಲಿಸಿದ್ರು. ಇದೀಗ ಆ ಕಾರನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಅನ್ನಪೂರ್ಣೇಶ್ವರಿ ನಗರದ ಠಾಣೆ ಮುಂಭಾಗದಲ್ಲಿ ತಂದು ನಿಲ್ಲಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುತ್ತಪ್ಪ, ಕಾರನ್ನ ಏನು ಹೆಣ ಸಾಗಿಸೋದಕ್ಕೆ ಅಂತ ಬಳಸಿದ್ದ ಕಾರನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಜೊತೆಗೆ ಅಧ್ಯಕ್ಷನನ್ನ ಕೂಡ ಸೀಸ್ ಮಾಡಿ ಏನು ಅರೆಸ್ಟ್ ಮಾಡಿದಾರಾ? ಈ ಪ್ರಕರಣದಲ್ಲಿ ಆತನೂ ಕೂಡ ಆರೋಪಿನ ಹೇಗೆ ಅಂತ? ಈಗಾಗಲೇ ಈ ಎಲ್ಲ ಆರೋಪಿಗಳನ್ನ ಬಂಧನ ಮಾಡಿರುವಂತಹ ಪೊಲೀಸರಲ್ಲಿ ಕೆಲವೊಂದಿಷ್ಟು ಏನು ವಾಹನಗಳನ್ನು ಚಾಲನೆ ಮಾಡುವಂತಹ ಚಾಲಕರು ಕೂಡ ಇದ್ದಾರೆ. ಜೊತೆಗೆ ಈ ಅಧ್ಯಕ್ಷ ಯಾರಿದ್ದ ಅಂದ್ರೆ ಚಿತ್ರದುರ್ಗದಿಂದ ಈ ರೇಣುಕಾ ಸ್ವಾಮಿಯನ್ನ ಬೆಂಗಳೂರಿಗೆ ಕರ್ಕೊಂಡ್ ಬಂದಿದ್ದಾರಲ್ಲ ಅವರೇ ಈ ಒಂದು ಎಲ್ಲ ಘಟನೆಗೂ ಕೂಡ ಮುಖ್ಯ ಕಾರಣ. ಯಾಕಂದ್ರೆ ಅಲ್ಲಿಂದ ಅವರನ್ನ ಫೇಕ್ ID ಕ್ರಿಯೇಟ್ ಮಾಡಿಬಿಟ್ಟು ಅವ್ರನ್ನ ಫೇಕ್ ನಂಬರಿಂದ ಕಾಲ್ ಮಾಡುವ ಮೂಲಕ ರೇಣುಕಾ ಸ್ವಾಮಿ ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡ್ ಬರ್ತಾರೆ. ಆ ಒಂದು ರೇಣುಕಾ ಸ್ವಾಮಿ ಅವರನ್ನ ಸಾಯಿಸಿದ ನಂತರದಲ್ಲಿ, ಕೊಲೆ ಮಾಡಿದ ನಂತರದಲ್ಲಿ ಬಳಕೆ ಮಾಡಿರುವಂತಹ ಕಾರ್ ಏನಿತ್ತು ಅದು ಕೂಡ ನಿನ್ನೆ ಈ ಒಂದು ಅಧ್ಯಕ್ಷನ ಮನೆ ಮುಂಭಾಗದಲ್ಲಿತ್ತು. ಆ ಸ್ಕಾರ್ಪಿಯೋ ಕಾರನ್ನು ಕೂಡ ಪೊಲೀಸರು ನಿನ್ನೆ ತಡರಾತ್ರಿ ವಶಕ್ಕೆ ಪಡೆದಿರುವಂತದ್ದು ಕೂಡ ಮಾಹಿತಿ ಸಿಗ್ತಾ ಇದೆ. ಪುನೀತ್ MR ಎಂಬ ಹೆಸರಲ್ಲಿ ಕೂಡ ಈ ಸ್ಕಾರ್ಪಿಯೋ ಕಾರು ನೋಂದಣಿಯಾಗಿತ್ತು. ಈ ಕಾರು ಕೂಡ ಅಧ್ಯಕ್ಷರ ಮನೆ ಮುಂದೆ ನಿಂತಿತ್ತು. ಈಗ ಅಧ್ಯಕ್ಷನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಾರನ್ನು ಕೂಡ ವಶಕ್ಕೆ ಪಡೆದಿರುವಂತದ್ದು. ನಿನ್ನೆ ಬೆಳಗಿನ ಜಾವ ಜೀಪ್ ಮತ್ತೆ ಮತ್ತೊಂದು ಸ್ಕಾರ್ಪಿಯೋ ಕಾರನ್ನು ಕೂಡ ಬಳಕೆ ಮಾಡಿದ್ರು. ಈ ವೈಟ್ ಕಲರ್ ಕಾರ್ ಏನಿದೆ ಇದರಲ್ಲೇ ರೇಣುಕಾ ಸ್ವಾಮಿ ಅವರ ಮೃತದೇಹವನ್ನ ಈ ಒಂದು ಶೆಡ್ನಿಂದ ಸುಮನಹಳ್ಳಿಗೆ ಶಿಫ್ಟ್ ಮಾಡೋದು ಕೂಡ ಗೊತ್ತಾಗ್ತಾ ಇದೆ. ಹೀಗಾಗಿ ಆ ವೈಟ್ ಕಾರ್ ನಲ್ಲಿ ಕೂಡ ಸಾಕಷ್ಟು ಸಾಕ್ಷಿಗಳು ಕೂಡ ಸಿಕ್ಕಿರುವಂತದ್ದು. ಅಂದ್ರೆ ರೇಣುಕಾ ಸ್ವಾಮಿ ಅವರನ್ನ ಆ ಒಂದು ಗಾಡಿಯಲ್ಲಿ ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಬೇಕಾದಂತಹ ಕೆಲವೊಂದಿಷ್ಟು ಸಾಕ್ಷಿಗಳು ಕೂಡ ಸಿಕ್ಕಿದೆ. ಹೀಗಾಗಿ ಸ್ಕಾರ್ಪಿಯೋ ಕಾರ್ ಆಗಿರ್ಬೋದು, ಸ್ಕಾರ್ಪಿಯೋ ಕಾರ್ನ ಓನರ್ನು ಕೂಡ ಈಗ ಪೊಲೀಸರು ಬಂಧಿಸುವಂತಹ ಕೆಲಸ ಮಾಡಿದ್ದಾರೆ. ಥ್ಯಾಂಕ್ ಯು ಮುತ್ತಪ್ಪ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.